ॐ कालभैरवाय नमः। ॐ कालभैरवाय नमः। ॐ कालभैरवाय नमः। ಶ್ರೀ ಗುರುಭ್ಯೋ ನಮಃ. ಇಂದಿನ ಚಿಂತನದ ವಿಷಯ ಮಹಾಕಾಲ ಭೈರವ. ಮಹಾದೇವನ ಹುಬ್ಬುಗಳ ನಡುವಿನಿಂದ ಸೃಷ್ಟಿಯಾದ ಭಯಾನಕ ರೂಪವೇ ಮಹಾಕಾಲ ಭೈರವ. ಶಿವನ ಒಂದು ರೂಪ, ಅವತಾರ. ಬ್ರಹ್ಮದೇವನ ಒಂದು ಸುಳ್ಳಿಗೆ ರೊಚ್ಚಿಗೆದ್ದ ಮಹಾದೇವನ ಆದೇಶದಂತೆ ಭೈರವ ಬ್ರಹ್ಮದೇವನನ್ನು ಹಿಡಿದು ಸುಳ್ಳಾಡಿದ ಒಂದು ತಲೆಯನ್ನು ಕತ್ತರಿಸಿ ಹಾಕಿದ. ಬ್ರಹ್ಮದೇವನಿಗೆ ಆರಂಭದಲ್ಲಿ 5 ತಲೆಗಳಿದ್ದವು. ಅಂದಿನಿಂದ 4 ತಲೆಗಳು ಮಾತ್ರ ಉಳಿದವು. ಬ್ರಹ್ಮನ ತಲೆ ಕತ್ತರಿಸಿದ ಕಾರಣ ಕಾಲಭೈರವನಿಗೆ ಬ್ರಹ್ಮಹತ್ಯೆಯ ಪಾಪ ತಗಲಿತ್ತು. ಬ್ರಹ್ಮನ ರುಂಡ ಕಪಾಲವಾಗಿ ಕಾಲಭೈರವನನ್ನು ಕಚ್ಚಿ ಹಿಡಿದಿತ್ತು. ಭಯಾನಕ ಸ್ತ್ರೀಯ ರೂಪದಲ್ಲಿ ಅವನನ್ನು ಕಾಡುತ್ತಾ ಬೆಂಬತ್ತಿತ್ತು. ಪಾಪ ಪರಿಹಾರಕ್ಕಾಗಿ ಕಾಲಭೈರವ ಬ್ರಹ್ಮ ಕಪಾಲವನ್ನು ಹಿಡಿದುಕೊಂಡು 3 ಲೋಕಗಳಲ್ಲಿ ತಿರುಗಿದ. ಕೊನೆಗೆ ಮಹಾವಿಷ್ಣುವಿನ ಸಲಹೆಯಂತೆ ಅವನು ಗಂಗಾ ತೀರದ ಪುಣ್ಯಕ್ಷೇತ್ರ ವಾರಣಾಸಿಗೆ ತಲುಪಿದ. ವಾರಣಾಸಿಯ ಹೆಬ್ಬಾಗಿಲು ದಾಟುತ್ತಲೇ ಕಪಾಲ ನೆಲಕ್ಕೆ ಬಿದ್ದು ಹೋಯಿತು. ಇದನ್ನೇ ಕಪಾಲ ಮೋಕ್ಷ ಎಂದು ಕರೆಯುತ್ತಾರೆ. ಶಿವನ ಆದೇಶದಂತೆ ಕಾಲಭೈರವ ವಾರಣಾಸಿಯಲ್ಲಿ ನೆಲೆಯಾದ. ಇಂದಿಗೂ ಅವಿಮುಕ್ತ ಕ್ಷೇತ್ರದ ಕ್ಷೇತ್ರಪಾಲನಾಗಿ ಭಕ್ತರಿಗೆ ದರ್ಶನ ಕೊಡುತ್ತಾನೆ. ಹಿಂದೂ ಧರ್ಮದಲ್ಲಿ ಭೈರವನನ್ನು ದಂಡಪಾಣಿ ಎಂದು ಕರೆಯುತ್ತಾರೆ. ಪಾಪಿಗಳಿಗೆ ಶಿಕ್ಷೆ ವಿಧಿಸುವ ದೇವತೆ ಇವನು. ಇವನಿಗೆ ಶ್ವಸ್ವ ಎಂದು ಹೆಸರಿದೆ. ನಾಯಿಯನ್ನು ವಾಹನವಾಗಿ ಪಡೆದವನು ಎಂದು ಈ ಶಬ್ದದ ಅರ್ಥ. ಕಾಲಭೈರವನ ಕ್ರೋಧ ತಪ್ತ ಗರ್ಜನೆ ಎಷ್ಟು ಭಯಾನಕವಾಗಿದೆ ಎಂದರೆ ಕಾಲವನ್ನೇ ಹರಿದು ಹಾಕುವ ಶಕ್ತಿ ಇದಕ್ಕಿದೆ. ನಿದ್ರಿಸುತ್ತಿರುವ ದೇವತೆಗಳನ್ನು ಬಡಿದೆಬ್ಬಿಸುತ್ತದೆ. ಇದರ ತರಂಗಗಳು ರೋಗ ಪೀಡಿತರನ್ನು ಗುಣಪಡಿಸುತ್ತವೆ. ಮಂದಮತಿಗಳಿಗೆ ಜ್ಞಾನ ನೀಡುತ್ತವೆ. ಅಘೋರಿಗಳ ಇಷ್ಟ ದೇವತೆ ಭೈರವ. ಅವರು ದೀಕ್ಷೆಯ ಮೊದಲ ಭಾಗವಾಗಿ ಕಾಲಭೈರವನಂತೆ 12 ವರ್ಷಗಳ ಕಾಲ ಕಪಾಲ ಹಿಡಿದು ಭಿಕ್ಷಾಟನೆ ಮಾಡುತ್ತಾ ತಿರುಗುತ್ತಾರೆ. ಭೈರವ ಶನೀಶ್ವರನ ಗುರುನಾಥ. ಭೈರವನನ್ನು ಪ್ರಾರ್ಥಿಸಿದರೆ ಶನಿ ಬಾಧೆಯಿಂದ ಪರಿಹಾರ ಸಿಗುತ್ತದೆ ಎಂದು ಹೇಳುತ್ತಾರೆ. ಶನಿ ಪ್ರಭಾವದಿಂದಾಗಿ ಕೆಲಸ ಕಾರ್ಯಗಳು ತಡವಾಗುತ್ತಿದ್ದರೆ ಕಾಲಭೈರವನ ಕೃಪೆಯಿಂದ ಅಡಚಣೆಗಳು ದೂರವಾಗುತ್ತವೆ. ಕಾಲಭೈರವನ 64 ರೂಪಗಳಿವೆ. ಇವುಗಳಲ್ಲಿ 8 ರೂಪಗಳಿಗೆ ಹೆಚ್ಚಿನ ಮಹತ್ವ ಇದೆ. ಅವುಗಳೆಂದರೆ ಅಸಿತಾಂಗ ಭೈರವ, ರುರು ಭೈರವ, ಥಂಡ ಭೈರವ, ಕ್ರೋಧ ಭೈರವ, ಉನ್ಮತ್ತ ಭೈರವ, ಕಪಾಲ ಭೈರವ, ಭೀಷಣ ಭೈರವ, ಸಂಹಾರ ಭೈರವ. ಈ ಅಷ್ಟ ಭೈರವರು ದಿಕ್ಪಾಲಕರು, 8 ದಿಕ್ಕುಗಳ ರಕ್ಷಕರು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇವರು 8 ಗ್ರಹಗಳನ್ನು ಸೂಚಿಸುತ್ತಾರೆ. ಮಹಾದೇವನ ಆಣತಿಯಂತೆ ಕಾಲಭೈರವ ಸದಾ ವಾರಣಾಸಿಯಲ್ಲಿ ನೆಲೆ ನಿಂತು ಭಕ್ತರ ಪಾಪಗಳನ್ನು ನಿವಾರಣೆ ಮಾಡುತ್ತಾನೆ ಎಂದು ಸ್ಥಳ ಪುರಾಣ ಹೇಳುತ್ತದೆ. ವಾರಣಾಸಿಗೆ ತೀರ್ಥಯಾತ್ರೆ ಮಾಡಿದವರು ಮೊದಲು ಕಾಲಭೈರವನ ದರ್ಶನ ಮಾಡಿ ಅವನ ಅಪ್ಪಣೆ ಪಡೆದ ಬಳಿಕವೇ ವಿಶ್ವೇಶ್ವರನ ದರ್ಶನಕ್ಕೆ ಹೋಗಬೇಕು ಎಂಬ ಸಂಪ್ರದಾಯ ಇದೆ. ಕಾಲಭೈರವನ ದರ್ಶನ ಮಾಡದಿದ್ದರೆ ವಾರಣಾಸಿ ಯಾತ್ರೆ ಅಪೂರ್ಣವಾಗುತ್ತದೆ. ಭೈರವ ವಾರಣಾಸಿಗೆ ಮಾತ್ರವೇ ಅಲ್ಲ, ಸೃಷ್ಟಿಗೆ ಕೊತ್ವಾಲನಾಗಿದ್ದಾನೆ. ದೇವತೆಗಳು ಕೂಡ ವಾರಣಾಸಿ ಪ್ರವೇಶಿಸಲು ಇವನ ಅಪ್ಪಣೆ ಪಡೆಯಬೇಕು. ಶಿವನ ಅವತಾರವಾಗಿ ಜನಿಸಿದ್ದ ಮಹಾಕಾಲ ಭೈರವ ಭಾರತೀಯ ಪುರಾಣಗಳಲ್ಲಿ ಉಲ್ಲೇಖಿತನಾಗಿರುವ ಅತ್ಯುಗ್ರ ದೇವತೆ. ಶಿವನಂತೆ ತ್ರಿಶೂಲಧಾರಿ, ಕಪಾಲಧಾರಿ, ಮಹಾಕಾಳಿಯಂತೆ ರುಂಡ ಮಾಲೆ ಧರಿಸಿ 3 ಕಣ್ಣುಗಳಲ್ಲಿ ಬೆಂಕಿ ಉಗುಳುವ ಭೈರವ ಮೂರ್ತಿ ಹಿಂದೂ ಮತ್ತು ಬೌದ್ಧ ಧರ್ಮಗಳ ನ್ಯಾಯ ದೇವತೆಯಾಗಿ ವಿಶ್ವವ್ಯಾಪಿಯಾಗಿದ್ದಾನೆ. ಮಹಾಕಾಲ ಭೈರವ ಉಜ್ಜಯಿನಿಯಲ್ಲಿ ಸಮಯದ ಅಧಿಪತಿ, ವಾರಣಾಸಿಯಲ್ಲಿ ದಿಕ್ಕುಗಳ ಒಡೆಯ.
ಟಿಬೇಟಿನಲ್ಲಿ ಧರ್ಮಪಾಲ ಎನಿಸಿಕೊಂಡಿದ್ದಾನೆ. ಇಷ್ಟೇ ಅಲ್ಲ, ಚೀನಾದಲ್ಲಿ ಈತ ಧಾನ್ಯ ಸಮೃದ್ಧಿಯ ದೇವತೆ, ಜಪಾನ್ನಲ್ಲಿ ಐಶ್ವರ್ಯ ದೇವತೆಯೂ ಆಗಿದ್ದಾನೆ. ಹೀಗೆ ಈ ಭೈರವನ ರೂಪಗಳು ಅದ್ಭುತ, ಅಸಂಖ್ಯ. ಪಾಪಿಗಳನ್ನು ನುಂಗುವ ಉಗ್ರರೂಪಿ ಮಾತ್ರವೇ ಅಲ್ಲ, ಮಕ್ಕಳಿಗೆ ಮೆಚ್ಚಿನ ನಗುಮುಖದ ಭೈರವನೂ ಇದ್ದಾನೆ. ಭೈರವ ಹೆಸರು ಭೀರು ಎಂಬ ಶಬ್ದದಿಂದ ಬಂದಿದೆ. ಭಯಾನಕ ಎಂದು ಈ ಶಬ್ದದ ಅರ್ಥ. ಭಯಾನಕ ರೂಪ ಮಾತ್ರವೇ ಅಲ್ಲ, ಭಯವನ್ನು ನಾಶ ಮಾಡುವವನು, ಭಯವನ್ನು ಮೀರಿದವನು ಎಂದು ಅರ್ಥವಾಗುತ್ತದೆ. ಭಕ್ತರನ್ನು ದುಷ್ಟ ಶತ್ರುಗಳಿಂದ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಂಬ ಷಡ್ವೈರಿಗಳಿಂದ ಕಾಪಾಡುವವನು ಭೈರವ. ಭ ಎಂದರೆ ಲೋಕಕ್ಕೆ ಆಹಾರ ಕೊಡುವವನು. ರ ಎಂದರೆ ಲೋಕದ ಸಂತೃಪ್ತಿಯಿಂದ ಸಂತೋಷ ಪಡುವವನು. ವ ಎಂದರೆ ಲೋಕವನ್ನು ಸಲಹುವನು ಎಂದು ಅರ್ಥ. ಸೃಷ್ಟಿ ಸ್ಥಿತಿ ಲಯಗಳ ನಡುವೆ ಕಾಲ ಸಲೀಸಾಗಿ ಸರಿಯುವಂತೆ ನೋಡಿಕೊಳ್ಳುವುದು ಇವನ ಕಾರ್ಯ. ಭೈರವನ ಆರಾಧನೆ ಮಾಡುವುದರಿಂದ ಜೀವನದಲ್ಲಿ ಮತ್ತು ಯಾವುದೇ ಕಾರ್ಯದಲ್ಲಿ ಸಮಯ ವ್ಯಯವಾಗುವುದನ್ನು ತಡೆಯಬಹುದು ಎಂಬ ನಂಬಿಕೆಯೂ ಇದೆ. ಕಾಲಭೈರವ ಅಂದರೆ ಸಮಯದ ಅಧಿಪತಿ. ಪ್ರತಿಯೊಂದನ್ನು ಆಯಾಯ ಕಾಲಕ್ಕೆ ಸರಿಯಾಗಿ ನಾವು ಮಾಡುತ್ತಾ ಹೋಗುವುದು ಕಾಲನನ್ನು ಗೆಲ್ಲುವ ರೀತಿ. ಆ ಕಾಲವನ್ನು ನಾವು ಗೆಲ್ಲದಿದ್ದರೆ ಅದು ಭೈರವನಾಗಿ ನಮ್ಮನ್ನು ಹೆದರಿಸುತ್ತದೆ. ಪ್ರತಿಯೊಬ್ಬರೂ ಕಾಲಕ್ಕೆ ಸರಿಯಾದ ಮಹತ್ವವನ್ನು ಕೊಟ್ಟು ಪ್ರತಿ ನಿಮಿಷವನ್ನು ಬದುಕಿನಲ್ಲಿ ಒಳ್ಳೆಯ ಕಾರ್ಯಕ್ಕೆ ಮೀಸಲಾಗಿಟ್ಟು ಸದಾ ಕಾರ್ಯ ತತ್ಪರರಾಗಿದ್ದರೆ ಆ ಕಾಲ ಭೈರವನ ಕೃಪೆ ನಮ್ಮ ಮೇಲೆ ಇರುತ್ತದೆ. ಕಾಲ ಜಯವು ನಮಗೆ ಉಂಟಾಗುತ್ತದೆ. ಯಾರಿಗೆ ಕಾಲ ಜಯ ಸಿಗುತ್ತದೋ ಅವರಿಗೆ ರುದ್ರನ ಆಶೀರ್ವಾದ ಸಿಗುತ್ತದೆ, ಭಗವಂತನ ಅನುಗ್ರಹ ಸಿಗುತ್ತದೆ. ಆದ್ದರಿಂದಲೇ ಗೀತಾಜ್ಞಾನ ಯಜ್ಞದವರು ಕಾಲಕ್ಕೆ ಅಷ್ಟು ಮಹತ್ವವನ್ನು ನೀಡುತ್ತಿದ್ದಾರೆ. ಇದು ಕೇವಲ ಗೀತಾಜ್ಞಾನ ಯಜ್ಞಕ್ಕೆ ಮಾತ್ರವಲ್ಲ, ಎಲ್ಲದಕ್ಕೂ ಹೀಗೆ ಬೆಲೆ ಕೊಡುವ ಅಭ್ಯಾಸ ಮಾಡಬೇಕು. ಹರಿ ಓಂ. ಓಂ ಭೈರವಾಯ ನಮಃ. ದೇವರಾಜ ಸೇವ್ಯಮನ ಪವ ಪಂಕಜಾಯ ವ್ಯಾಳಯಜ್ಞ ಸೂತ್ರಾಯ ಚಂದ್ರಶೇಖರಾಯ